ಈ ದೀಪಾವಳಿ ಕಾರ್ಯದ ಕಾರ್ಯಕ್ರಮದ ಅಂಗವಾಗಿ ಇದುವರೆಗೆ ತಮ್ಮ ಅನುಭವ ಮಾಡ್ಕೊಂಡಂಥ ಎಲ್ಲ ಆತ್ಮಬಂಧುಗಳಿಗೂ ಇಲ್ಲಿ ಸೇರಿದಂಥ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ದೀಪಾವಳಿ ಹಿಂದೂ ಹಬ್ಬಗಳು ಹೆಂಗೆ ವಿಶೇಷ ಅರ್ಥದಿಂದ ಒಂದು ಆಲ್ಕಡೆ ಒಂದು ಬರ್ತಾವೆ. ವಿಜಯದಶಮಿ ಆದಮೇಲೆ ಇದು ಬೆಳಕು, ಬಹಿರಂಗದ ಬೆಳಕು ಹೊರಗಿನ ಕತ್ತಲಾಗ್ತದೆ. ಅದರ ಒಳಗಿನ ಕತ್ತಲ ಮನುಷ್ಯ ಹೆಂಗ ಬಹಿರಂಗದ ಕತ್ತಲ ಕಳಿಬೇಕಂತ ಬೆಳಕು ಹತ್ತಾನ, ಹಂಗ ಅಂತರಂಗದ ಕತ್ತಲ ಕಳ್ಕೊಳಕ್ಕೆ ಪ್ರಯತ್ನ ಮಾಡು. ವಿಶೇಷ ಪ್ರಯತ್ನ ಮಾಡಿದಾಗ ಬೆಳಕು ಹಿಂಗೆ ಬಹಿರಂಗದ ದೀಪ ಹತ್ತಬೇಕ ಏನು ಭಕ್ತಿ ಹೆಂಗೆ ಅವಶ್ಯದವು, ಹಂಗೆ ಅಂತರಂಗದ ಇದ್ದಂಥ ಕತ್ತಲೆಯನ್ನು ಕಳಿಸ್ಕೊಂಡ್ರೆ ಅದಕ್ಕೊಂದು ಸಾಧನ ಐತಿ, ಒಂದು ಕ್ರಮ ಐತಿ. ಆ ಕ್ರಮದಿಂದ ಜೀವನ ನಡೆಸ್ಕೋತ ಹೋದಾಗ ಅಂತರಂಗದಲ್ಲಿ ಇದ್ದಂಥ ಎಲ್ಲ ದೋಷಗಳು ಕಳೆದು ಆ ದಿವ್ಯ ಚೇತನದ ಬೆಳಕಿನ ಅನುಭವ, ಆ ಅನುಭವವನ್ನು ಹೊಂದಿದಾಗ ಸಿಗತಕ್ಕಂಥ ಆ ಆನಂದದ ಅನುಭೂತಿ ನಿಜಗಳು ಒಂದು ಪದ್ಯದಾಗ ಹೇಳ್ತಾರೆ. ಕರ್ಮದಿಂದ ಮಾಡತಕ್ಕಂಥ ಫಲ ಜ್ಞಾನದ ಬೆಳಕಿನ ಕಿಡಿ ಮುಂದೆ ಕೋಟಿ ಭಾಗಕ್ಕೆ ಒಂದು ಸಮಾನ. ಹಾಗೆ ಈ ಬಹಿರಂಗ ಆಚರಣೆಗಳೇನಲ್ಲ, ಇದರಿಂದ ಏನಾಗೋದಿಲ್ಲ. ದೀಪ ಹಚ್ಚಿ ದೀಪ ಹೋಗ್ತೈತಿ, ಏನು ಮುಗಿತ ದೀಪ ಆಗೋದ ದೀಪ ಆಗೋದು ಅವಶ್ಯಕ ಮತ್ತು ಅವಂತ ಒಳಗಿನ ದೀಪ ಹತ್ತು ಯಾವಾಗ ಉರಿಯಂತ ದೀಪ. ಅದರ ಬೆಳಕನಾಗಿ ಜಗತ್ತು ನೋಡಿದೆ ಅಂದ್ರೆ ಜಗತ್ತು ಏನು ಅನಿಸ್ತದೆ, ಉತ್ಸವ ಸಂತ ನಾವೆಲ್ಲ ಬಾಳೆ ಮಾಡಕ್ಕೆ ಹೋಗಿದ್ವಿ. ಇವರಿಗೆ ಜ್ಞಾನಿಗಳಿಗೆ ಏನು ಅನಿಸ್ತದಪ್ಪ ಅಂದ್ರೆ ಉತ್ಸವ ಸಂತ. ನಮಗೆ ಇದರೊಳಗೆ ಹೊಸ ಜ್ಞಾನಿ ಅಂದ್ರೆ ನೂತನ ಇದರೊಳಗೆ ಕಾಣಿ, ಇದರೊಳಗೆ ಏನು ಹೊಸದು. ಅಜ್ಞಾನಿ ಜಗತ್ತು ಎಷ್ಟು ಸುಂದರ ಐತಿ, ಮೃಷ್ಟಾನ ಭೋಜನ ಒಂದು ಮುಗಿಸ್ಲೆ ಮಾಡ್ಕೊಂಡು ಹೋಳಿಗೆ ಹೂಕಿ ಏನು ಭೋಗದೊಳಗೆ ಸುಖ ಐತಿ ಅಂದ್ಕೊಂಡು ಏನು ಪಂಚೇಂದ್ರಿಯಗಳು ಏನಲ್ಲ ಒಂದೊಂದಕ್ಕೆ ಒಂದೊಂದಕ್ಕೆ ಭೋಗಕ್ಕೆ ಸುಗಮತ ಹೋಗ್ತಾನೆ ಜೀವನದಲ್ಲಿ. ಉಣ್ಣೋದು ಊಡುದು ದೊಡ್ಡದು, ಆದ್ರೆ ಇದ್ರೊಳಗೆ ಸುಖ ಇಲ್ಲ ಅನ್ನುವಂಥ ಸತ್ಯದ ಅನುಭವ ಆಗುವುದಿಲ್ಲ. ಯಾಕಂದ್ರೆ ಬೆಳಕಿಲ್ಲ, ಕತ್ತಲೊಳಗ ಬೆಳಕಿನಿಂದ ನೋಡಿದಾಗ ಸತ್ಯ ಏನು ಅನ್ನೋದು, ಕತ್ತಲೊಳಗ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ಗೊತ್ತಾಗುತ್ತೆ. ಆ ಕತ್ತಲೊಳಗೆ ಭಯ ಇರ್ತದೆ, ಕತ್ತಲೊಳಗೆ ಭಯ ಆಗ್ತೈತಿ, ದುಃಖ ಇರ್ತೈತಿ. ಈ ಭಯ ದುಃಖ ಎರಡೂ ಹೋಗ್ಬೇಕಂದ್ರೆ ಬೆಳಕಿನೊಳಗೆ
ಅಂತ ಬೆಳಕು ನಿನ್ನೊಳಗೆ ಉದಯ ಆಗಬೇಕು. ಈಗ ಬೆಳಕಿಲ್ಲ ಅಂತಲ್ಲ, ಆದ್ರೆ ಅಜ್ಞಾನದ ಆವರಣ ಬೆಳಕನ್ನು ತರಬೇಕು. ಜ್ಯೋತಿ ಯಾವಾಗಲೂ ಸದಾ ಉಳಿತಾನೆ ಇರ್ತದ. ಅಜ್ಞಾನದಿಂದ ಏನಾಗೈತಿ, ಮೊಸರು ಹಾಕಿದಂಗಾಗೈತಿ. ಅದಕ್ಕೆ ಆ ಅಜ್ಞಾನದಿಂದ ಆದಂತ ಮೊಸಕನ್ನ ಆವರಣವನ್ನ ತೆಗಿಬೇಕಾಗಿ, ಅದಕ್ಕೆ ಜ್ಞಾನ ಬೇಕಾಗಿ. ಅದಕ್ಕೆ ಇಲ್ಲಿ ಜ್ಞಾನದ ಜ್ಯೋತಿ, ಜ್ಞಾನದ ಬೆಳಕು ಅದು ಸತ್ಸಂಗದೊಳಗೆ ಸಿಗ್ತದೆ. ಕತ್ತಲದ ಭಯ ಹೋಗ್ಬೇಕಂದ್ರೆ ಬೆಳಕು ಬೇಕು. ಹೆಂಗ ರದ್ದು ಸ್ವಲ್ಪನೇ ಹೇಳ್ತಾರೆ ದೃಷ್ಟಾಂತ, ಇಲ್ಲ ಟ್ರಾಫಿಕ್ ಸಿಕ್ಕಿಂದ ಹೇಳ್ತಾರೆ. ಕತ್ತಲದೊಳಗ ಹಗ್ಗ ನೋಡಿದ್ರೆ ಹಗ್ಗ ಏನು ಹಾವಾಗೇ ಇಲ್ಲ. ಯಥಾರ್ಥ ಬೆಳಕಿನೊಳಗೆ ನೋಡಿದ್ರೆ ಹಗ್ಗನ ಐತದ. ಆದ್ರೆ ಮಬ್ಬು ಕತ್ತಲೊಳಗ ಹಾವು ಅನ್ಸಾಟ. ಪೂರ ಕತ್ತಲಾತಿ ಹಾವಿನ ಭಯ ಇರ್ತದೆ. ಹಾವು ಕಾಣುವುದು, ಹಗ್ಗನು ಕಾಣುವುದು, ಕತ್ಲ ಅಂಧಕಾರ. ಹಂಗ ಮನುಷ್ಯ ಜೀವನದೊಳಗೆ ಅಂಧಕಾರದೊಳಗಿದ್ದಾಗ ಭಯ ಆಯ್ತು. ಸತ್ಯದ ಏನು ಗೊತ್ತೇ ಇಲ್ಲ. ಎಲ್ಲಾರು ಮಾಡ್ತಾರ ಅಂತ ಹೇಳಿದ್ರಲ್ಲ ಸರ್, ವಾಡಿ ಬೆಂಕಿ ಹಂಗೆ ಎಲ್ಲಾರು ಮಾಡ್ತಾರಂತ ಮಾಡೋದ ದುಃಖ ತಪ್ಪುವುದಿಲ್ಲ, ಭಯ ಹೋಗುವುದಿಲ್ಲ. ದುಃಖ ತಪ್ಪುವುದಿಲ್ಲ, ಬೆಳಕು ಹರಿ ಮಟನ ಭಯ ಹೋಗುವುದಿಲ್ಲ. ಹಾವು ಐತಪ್ಪ ಇಲ್ಲೇ. ಯಾವಾಗ ಬೆಳಕು ಹರಿತತಿ, ಹಗ್ಗ ಐತಪ್ಪ ಇದು ಹಾವು ಅಲ್ಲ ಅಲ್ಲ. ಹಗ್ಗ ಹಾವು ಆಗೇ ಇಲ್ಲ, ಆದ್ರೆ ಹಾವು ತೋರಿಸಿ. ಅದಕ್ಕೆ ಅಜ್ಞಾನ ಮಾಯ ಆ ನಿನ್ನಲ್ಲಿ ಉಂಟಾದಂತ ಈ ಭಾವ, ಹಾವು ಐತೆ ಅನ್ನೋ ಒಂದು ಭಾವ, ನೀನು ರಾತ್ರಿ ಪೂರ್ತಿ ಕತ್ತಲದೊಳಗೆ ಕಳಿವರೆಗೂ ದುಃಖದೊಳಗೆ ಇಡ್ತಿ, ಭಯದೊಳಗೆ ಇಡ್ತಿ. ಬೆಳಕು ಹರಿವರೆಗೂ ದುಃಖ ಭಯ ಎರಡೂ ಇದ್ದು ನೀತಿ ಬರಲಿಲ್ಲ. ಬೆಳಕು ಹರಿತಿ, ಭಯ ಹೋಯ್ತು. ಹಗ್ಗ ಇವು ಹಗ್ಗಕ್ಕೆ ಬೇಕು. ಹಂಗ ಜಗತ್ತಿನೊಳಗೆ ಮನುಷ್ಯ ಬಾಳುವಾಗ ಸತ್ಯವನ್ನು ತಿಳಿದು ಬದುಕಿದ್ರೆ ದುಃಖ ಭಯ ಎರಡೂ ಇಲ್ಲ. ಆದ್ರೆ ಸತ್ಯವನ್ನು ತಿಳಿದವರು, ಆ ಅನುಭವವನ್ನು ಹೊಂದಿದವರು ಸಾಕ್ತಾರೆ. ಅರ್ಧ ಸತ್ಯ ಮಕ್ಕಳ ಭಯ, ಮಕ್ಕಳ ದುಃಖವನ್ನು ಮಾಡ್ತಾರೆ. ಅರ್ಧ ಸತ್ಯ ಏನು ತಿಳ್ಕೊಂಡೇವೆ ನಾವು? ಕಲ್ಲು, ಕಟ್ಟಿಗೆ, ಮಣ್ಣು, ಏನು ಹೇಳಿದ್ನಲ್ಲ, ಮಲಪದ ಕಬ್ಬು, ಇವನ್ನೆಲ್ಲವನ್ನೂ ದೇವರು ಮಾಡಿದ್ರು. ಇದು ಅರ್ಧ ಸತ್ಯ. ಪೂರ ಸುಳ್ಳು ಅನ್ನೋದು ಸುಳ್ಳುನೂ ಅಲ್ಲ, ಸತ್ಯ. ನಮಗೆ ತಿಳ್ಕೊಂಡಿದ್ದು ಅರ್ಧ ಸತ್ಯ. ಎಲ್ಲ ದೇವರ ಸ್ವರೂಪಣ. ಸತ್ಯವನ್ನು ತಿಳಿದ ಮೇಲೆ ಎಲ್ಲ ದೇವರ ಸ್ವರೂಪಣ. ತಿಳುಕಿನ ಪೂರ್ವದಲ್ಲಿ ಅರ್ಧ ತಿಳಿದಾಗ ಏನಾಗೈತಿ ನಮ್ಗೆ, ಆಗ ದೇವರು ಈ ದೇವರು ಆಕಾರ ಮಾಡ್ಕೊಂಡು ಭೇದ ಭಾವ. ಅದು ದೇವರು, ಇದು ದೇವರಲ್ಲ. ಗುಡಿ ಹಾಕಿದ ದೇವರು ಹೊರಗಿದ್ದ ದೇವರಲ್ಲ. ಅದ್ರ ಪೂರ್ಣ ಸತ್ಯ ಏನೈತಿ, ಎಲ್ಲ ದೇವರ. ಜಗತ್ತಿನೊಳಗೆ ದೇವರ ಬಿಟ್ಟು ಮತ್ತೊಂದು ಏನು ಇಲ್ಲ. ಇದು ಪೂರ್ಣ ಸತ್ಯ. ಈ ಪೂರ್ಣ ಸತ್ಯದ ಅನುಭವ ಆಗ್ಬೇಕಂದ್ರೆ ಎಲ್ಲಾ ಕಡೆ ದೇವರು ಇರತಕ್ಕಂತ ದೇವರು ನಿನ್ನೊಳಗೂ ಅದ ಅನ್ನೋ ಸತ್ಯವನ್ನು ತಿಳ್ಕೋಬೇಕು.
ನಿನ್ನೊಳಗೂ ಅದಂತ ಸತ್ಯವನ್ನು ಯಾಕೆ ಹೇಳಬೇಕಾಯ್ತಂದ್ರೆ ನೀ ಶರೀರ ಅಂತ ತಿಳ್ಕೊಂಡು ಕುಂತಿ ಅಂತೇಳಿ ನೀನು ಒಳಗಂತ ಹೇಳಬೇಕು. ಅದಕ್ಕೆ ಈ ಸತ್ಯವನ್ನು ತಿಳ್ಕೊಂಡಾಗ ಭಯ ಆತ್ಮ. ಆ ಸತ್ಯವನ್ನು ತಿಳಿಯಾಗ ಮನುಷ್ಯ ಶರೀರ ಬಂದಿದೆ. ಆ ಸತ್ಯಕ್ಕೋಸ್ಕರ ಮನುಷ್ಯ ಶರೀರ ಬಂದಿದೆ. ಪಶು ಪಕ್ಷಿ ಪ್ರಾಣಿಗಳಿಗೆ ಈ ಸತ್ಯವನ್ನು ತಿಳ್ಕೊಳ್ಳುವಂತ ಶಕ್ತಿ ಇಲ್ಲ. ದೇವಾನುದೇವತೆಗಳಿಗೆ ಇದಕ್ಕೆ ಅರ್ಹತೆ ಇಲ್ಲ. ಯಾಕಂದ್ರೆ ಹೋಗಿ ಬಿದ್ದು ಬಿಡ್ತಾರ. ಮನುಷ್ಯನಿಗೆ ಮಾತ್ರ ಇದನ್ನು ತಿಳ್ಕೊಂಡು ಮುಕ್ತನ ಶಕ್ತಿ. ಯಾಕೆ? ಅವನಲ್ಲಿ ವಿವೇಕ ಐತಿ. ಇದು ಕರ್ಮ ಭೂಮಿ. ನಿನ್ನ ಅಂತಃಕರಣದಲ್ಲಿದ್ದಂಥ ದೋಷಗಳನ್ನ ಯಥಾರ್ಥ ಚಿಂತನೆಯಿಂದ ಅದನ್ನ ಕ್ರಮವತ್ತಾಗಿ ಬದುಕೋಂತ ತಪ್ಪೋಂತ ಹೋಗ್ಬೇಕು. ಅದಕ್ಕೆ ಮನುಷ್ಯ ಜೀವನ ಏನು ಬಂದತ್ತಲ್ಲ ಇದು, ಈ ಜೀವನದೊಳಗ ಬದುಕನ್ನು ಯಾವ ರೀತಿ ಬದುಕಬೇಕು, ಅದರಿಂದ ಅಂತಃಕರಣ ಸ್ವಚ್ಛ ಆಗಿರಬೇಕು. ಹಂಗ ಬದುಕು. ಅಂತಃಕರಣದೊಳಗ ಭಾವ ಶುದ್ಧತ್ವ ಬರಬೇಕು. ಅದಕ್ಕೆ ಪೂಜಾ, ಎಲ್ಲಾ ಕರ್ಮಗಳೊಳಗೂ ಪೂಜಾನ ಐತಿ. ಉಣ್ಣುದ್ರಾಗೂ ಪೂಜೆ, ಉಡುದ್ರಾಗೂ ಪೂಜೆ, ಉಣಿಸುದ್ರೊಳಗೂ ಪೂಜೆ. ಸದ್ಭಾವ, ಸಂತೃಪ್ತ ಭಾವ. ಆದ್ರೆ ಅದು ಹೇಳಕ್ಕೆ ಬಹಳ ಸರಳ. ಆ ಸಂತೃಪ್ತ ಭಾವ, ಎಲ್ಲದರಲ್ಲಿ ಸಂತೃಪ್ತ ಭಾವ, ಸಮಭಾವ ಮಾಡಬೇಕಂದ್ರೆ ಅಂತಃಕರಣದಲ್ಲಿ ಇದ್ದಂತ ದೋಷಗಳು ಹೋಗಬೇಕು. ಅಂದಾಗ ಆ ರೀತಿ ಬದುಕಕ್ಕೆ ಸಾಧ್ಯ. ಆ ದೋಷಗಳನ್ನು ಕಳ್ಕೋಬೇಕಂದ್ರೆ ಪ್ರಯತ್ನ ಮಾಡಬೇಕು. ಆ ದೋಷಗಳು ಅಜ್ಞಾನದಿಂದ ಹುಟ್ಕೊಂಡಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳದಾವಲ್ಲ, ಇವನ್ ಕಳ್ಕೊಳಕ್ ಪ್ರಯತ್ನ ಮಾಡ್ಬೇಕಲ್ಲ. ಅದಕ್ಕೆ ಸಾಕಷ್ಟು ಧರ್ಮಗಳು ಜಗತ್ತಿನ ತುಂಬ ಹುಡ್ಕೊಂಡು ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಒಬ್ಬ ಸೇವಾ ಮಾಡ್ಕೊಂತ ಹೋಗಂತಾನ, ಒಬ್ಬ ಜಪ ಮಾಡ್ಕೊಂತ ಹೋಗಂತಾನ, ಒಬ್ಬ ಯೋಗ ಮಾಡ್ಕೊಂತ ಹೋಗಂತಾನ, ಒಬ್ಬ ಭಕ್ತಿ ಒಳಗೆ ಮುಳುಗಂತಾನ. ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡು ಹೋಗ್ತಾರೆ ಜಗತ್ತಿನ. ಎಲ್ಲಾ ಧರ್ಮದೊಳಗೂ ಅದಾವ. ಆದ್ರೆ ಯಥಾರ್ಥ ಸತ್ಯವನ್ನು ನೋಡಿದಾಗ ಇವೆಲ್ಲ ಏನ್ ಹೇಳಿದ್ರಲ್ಲ, ಇವೆಲ್ಲ ಬತ್ತಿ ಪಣತಿ ಇರ್ತಾರೆ. ಜ್ಯೋತಿ ಬೆಳಗಬೇಕಂದ್ರ ಹೆಂಗ ಅವಶ್ಯದಾವ ಹಂಗ ಸೇವೆ ಸತ್ಕರ್ಮಗಳಾಗಲಿ, ಭಕ್ತಿ ಭಾವ ಆಗಲಿ, ಮನುಷ್ಯನ ಏಕಾಗ್ರತೆ ಆಗಲಿ, ಇವೆಲ್ಲ ಅವಶ್ಯ ಅದಾವ. ಇವೆಲ್ಲ ಅವಶ್ಯ ಅದಾವ. ಯಾಕಂದ್ರೆ ಆ ಭೂಮಿಗೆ ತಯಾರಿಲ್ಲದನ್ನ ಬೀಜ ಫಲಿಸೋದಿಲ್ಲ. ಎಣ್ಣೆ ದೀಪ ಹತ್ತಬೇಕಂದ್ರೆ ಎಣ್ಣೆ ಬೇಕು, ಪಣತಿ ಬೇಕು, ಬತ್ತಿ ಬೇಕು. ಅಂದಾಗ ಅಲ್ಲಿ ಮುಂದೆ ಗಟ್ಟಿಪಟ್ಟಣ ಬೇಕು. ಹಂಗ ಸತತ ಚಿಂತನೆಯಿಂದ, ಸದ್ಭಾವದಿಂದ ನಾವು ಜೀವನದೊಳಗೆ ಏನು ಉಣ್ಣಾಕ, ಓಡಾಕ, ತೊಡಾಕ ಎಷ್ಟು ಸಮಯ ಕಳಿತೀವಲ್ಲ, ಅದನ್ನು ಎಷ್ಟು ಅವಶ್ಯ ಅಂತ ನಾವು ತಿಳ್ಕೊಂಡೇವು, ಅದಕ್ಕಿಂತ ಹೆಚ್ಚಿನ ಅವಶ್ಯ ಅಂತ ಇದನ್ನು ತಿಳ್ಕೋಬೇಕು. ಮನುಷ್ಯ ಜೀವನದೊಳಗೆ ಇದನ್ನು ಮಾಡುವಂತ ಕರ್ತವ್ಯ ಇದಂತ ತಿಳ್ಕೋಬೇಕು. ಇದನ್ನೆಲ್ಲ ಯಾಕೆ ಮಾಡ್ಬೇಕಪ್ಪ ಅಂದ್ರೆ, ಇದನ್ನೆಲ್ಲ ಯಾಕೆ ಮಾಡ್ಬೇಕು? ಸುಮ್ಮನೆ ಐತಲ್ಲ ಉಣ್ಣೋದು ತೊಡೋದು ಪ್ರಶ್ನೆ ಹೋಗ್ತದೆ. ಆರಾಮ ಇರ್ತಿತ್ತ, ಉಣ್ಣಾಕೈತಿ, ಉಡಾಕೈತಿ, ತೊಡಾಕೈತಿ. ಆದ್ರೆ ಇವೆಲ್ಲದರಿಂದ ದುಃಖ ಅಳಿತೈತೆ ಅನ್ನೋದು ದುಃಖ ಅಳಿಬೋದು. ಹೆಂಗ ಹರಿ ನದಿ ಒಳಗೆ ಬಿದ್ದ ಮೇಲೆ ಕೈ ಬಡಿಯಬೇಕ,
ಕೈ ಕಾಲು ಬಡಿಲಿಲ್ಲ ಅಂದ್ರೆ ನೀನು ಮುಳುಗಿಸಿ ಬಿಡ್ತದ. ಹಂಗ ಈ ಸಂಸಾರದೊಳಗೆ ನೀ ಬಿದ್ದಿ ಅಂದ ಮೇಲೆ ಮಾಡಬೇಕು ಕರ್ತವ್ಯಗಳನ್ನು, ಇಲ್ಲ ಅಂದ್ರೆ ಮುಗಿಸ್ತು. ಮತ್ತೆ ಹೆಂಗ ಮಾಡಬೇಕು? ಸಾವಧಾನದಿಂದ ಮಾಡಬೇಕು, ಸಮಾಧಾನದಿಂದ, ಸಮಚಿತ್ತದಿಂದ, ನಿಧಾನವಾಗಿ. ಬಹಳ ಅವಸರ ಮಾಡಿದ್ರೆ ಕೈ ಸೋಪ್ ಹೋಗ್ಬಿಡ್ತಾವ, ದಂಡಿ ಮುಟ್ಟುವುದಿಲ್ಲ. ಎಷ್ಟೋ ಮಂದಿ ನೋಡ್ತಿರಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರ. ಮಾಡಬಾರದು ಮಾಡ್ತಾರ. ಹೆಂಗ ಸಾವಧಾನ ಇರೋದಿಲ್ಲ ಜೀವನದಾಗ. ಎದನ್ನ ಮಾಡಬೇಕು, ಎದನ್ನ ಮಾಡಬಾರದು, ವಿಚಾರ ಇರೋದನ್ನ ಮಾಡಬಾರದು ಮಾಡ್ತಾರ. ಎದಕ್ಕೆ ಅಂಜಿ ಶರೀರ ಕಳ್ಕೊಂಡ್ಬಿಡ್ತಾನೆ. ಶರೀರ ಅದಕ್ಕೆ ಬಂದಿಲ್ಲ, ಈಜಿ ದಾಟಾಕ್ ಬಂದೈತಿ. ಸಂಸಾರ ಅದಕ್ಕಿಲ್ಲ. ಇದ್ರ ಒಳಗಿದ್ದಂತ ಏರಿಳಿತಗಳನ್ನ ನೋಡಾಕೈತಿ. ಇದ್ರೊಳಗೆ ಏನೈತಿಪ್ಪ? ಸುಖ ಐತಿ ಅಂತೇಳಿ ಸಂಸಾರಕ್ಕೆ ಬಿದ್ದಿ ಏನೈತಿ ಇದ್ರೊಳಗ? ನೀರಿಗೆ ಇಳಿದು ಬಿಟ್ಟಿ ಹೆದರ್ಕೋಗ, ಹೆದರಿದ್ದಿ ಮುಳುಗಿ ಬಿಡ್ತಿ. ನಂಬಿಕೆ ಇಟ್ಕೋ, ನಂಬಿಕೆ ಕಳ್ಕೋಗ. ದಡ ಸೇರ್ತೇನೆ ಅಂತ ನಂಬಿಕೆ ಇಟ್ಕೋ. ದಡ ಸೇರಿದೆ ಅಂದ್ರೆ ಆರಾಮ ಐತಿ. ಅದಕ್ಕೆ ತಟಸ್ಥ ಅಂತ. ತಟ ಅಂದ್ರೆ ದಂಡಿ, ತಟಸ್ಥ ಅಂದ್ರೆ ದಂಡಿ ಮಾಡಿ ಶಾಂತವಾಗಿ ತಟಸ್ಥನಾಗ. ಅಲ್ಲಿ ಕೈ ಬಿಡೋ ಅವಶ್ಯಕತೆ ಇಲ್ಲ, ಕಾಲು ಬಿಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀರಾಗಿಲ್ಲ, ಆರಾಮ. ಅಲ್ಲಿ ಎದುರು ಭಯ ಇಲ್ಲ, ಮುಳುಗ್ತೇನೂ ಭಯ ಇಲ್ಲ, ಸಾಯ್ತೇನೂ ಭಯ ಇಲ್ಲ, ನಾಳಿದ್ರೆ ಚಿಂತಿಲ್ಲ, ನಿನ್ನಿದ್ರ ಬಗ್ಗೆ ಕೊರಗಿಲ್ಲ, ಆರಾಮ. ಆ ಆರಾಮದ ಸ್ಥಿತಿಯನ್ನು ಅನುಭವ ಹೊಂದಬೇಕಂದ್ರೆ ತಟಸ್ಥನಾಗು, ಶಾಂತನಾಗು. ಶಾಂತನಾದಾಗ ಸುಖಿ. ನೀನು ಹೆಂಗೆ ಈ ಸಂಸಾರದಾಗ ಗೆವರ್ತಿ, ಹೆಂಗೆ ಈ ಸಂಸಾರದಾಗ ನಾ ಜಯಿಸ್ತೇನೆ ಅಂತ ನೀ ಕೈ ಹೆಚ್ಚೆತ್ತು ಹೊಡ್ಯಾಕಿ, ಹಂಗ ಬೇಗದ ಅನ್ಕೊಂತೀವಿ, ಬಳಲ್ತೀವಿ, ದುಃಖಿ ಆಗ್ತೀವಿ, ವ್ಯಥೆ ಪಡ್ತೀವಿ. ಅದಕ್ಕೆ ಈ ಸಂಸಾರ ಅನ್ನೋದು ಸತ್ಯ ಅಲ್ಲ, ಮಿಥ್ಯೆ, ಇದು ಮಾಯೆ ಅಂತ ತಿಳ್ಕೋ. ಇದು ಸತ್ಯ. ಈ ಸತ್ಯವನ್ನು ಸದಾ ನೆನಪಿನಲ್ಲಿ, ಈ ಸತ್ಯವನ್ನು ಪುನಃ ಪುನಃ ನೆನಪು ಮಾಡ್ಕೋ ಜೀವನದೊಳಗೆ. ಈ ಸಂಸಾರ 4 ದಿನದ ಸಂತಿ. ಇದು ಇರುವವರೆಗೆ ಹೆಂಗಿರಬೇಕಷ್ಟ, ಎಷ್ಟು ಸಮಾಧಾನದಿಂದ ಇರಬೇಕು, ಎಷ್ಟು ಸಾವಧಾನ ಇರಬೇಕು ಒಳಗೆ. ಇದನ್ನು ನೀವು ವಿಚಾರ ಮಾಡ್ಕೋತ ಜೀವನ ಬದುಕು ಶುರು ಮಾಡಿದೆ ಅಂದ್ರೆ ಎಲ್ಲಾ ಏರಿಳಿತಗಳನ್ನ ನೀನು ಎದುರಿಸುವಂತ ಶಕ್ತಿ ಕೊಡ್ಬೋದು. ಅದಕ್ಕೆ ಅಧ್ಯಾತ್ಮ ಬರೀ ಜೀವನದ ನಂತರದ ಅಲ್ಲಿರೋದು, ಮುಕ್ತಿಯೊಂದ ಅಲ್ಲ, ಮನುಷ್ಯ ಜೀವನವನ್ನು ಹೆಂಗ ಬದುಕಬೇಕು ಅನ್ನೋದು ಕಲಿಸ್ಕೊಡ್ತು. ಅದಕ್ಕೆ ಬಹಳ ಜನ ಅಧ್ಯಾತ್ಮ ಅಂದ್ರೆ ಏನು ವಯಸ್ಸಾದ್ಮೇಲೆ ಪಾಯಿಲ್ಲ ಅಲ್ಲ, ತಪ್ಪು ತಿಳುವಳಿಕೆ. ಇದು ಸಣ್ಣದ್ರಿಂದ ಶುರು ಆಗ್ಬೇಕು, ಸಣ್ಣ ಹುಟ್ಟಿದ ಮಕ್ಕಳಿಗೆ ಶುರು ಆಗ್ಬೇಕು. ಏನು ಮಾಡ್ತಿ ಚಂದಾಗ ಮಾಡು, ಚಲೋತ್ನಂಗ ಬದುಕು. ಆದ್ರೆ ಈ ಮನುಷ್ಯ ಶರೀರ ಬಂದಿದ್ದು ಇದಕ್ಕ ಅಂತ ಹೇಳೋದು. ಗುರಿ ಏನ್ ಹೇಳ್ಬೇಕು? ಬಹಳಷ್ಟು ಕಲಿತ ದೊಡ್ಡ ನೌಕರಿ ತಗೊಂಡಲ್ಲ, ಮನುಷ್ಯನಾಗಿ ಬದುಕಬೇಕು ಅಂತ ಹೇಳ. ಆ ಒಂದು ಗುರಿಯನ್ನು ಹೇಳಿದ್ರೆ ಮಕ್ಕಳ ಎಂದೂ ಧೈರ್ಯ ಕಳ್ಕೊಂಡು ನೋಡ್ರಿ. ಈಗ ಎಂತೆಂತ ಪರಿಸ್ಥಿತಿ ಬರ್ತದೆ. ಸಣ್ಣ ಸಣ್ಣ ಮಕ್ಕಳ ಆತ್ಮಹತ್ಯೆ ಮಾಡ್ತಾರೆ. ಒಂದು 10ನೇ ಫೇಲ್ ಆದ್ರೆ ಏನು ಯಾಕಪ್ಪ ಅಂದ್ರೆ
ಒತ್ತಡ, ಕೈ ಲಗಾಣ ಸೋತು ಬಿಡ್ತಾವ. ಆಸೆ ಆಕಾಂಕ್ಷೆಗಳು ಬಹಳ ಆದಾಗ ಮುಕ್ತಿನೂ ಇಲ್ಲ ಅನ್ನೋ ಭಯ. ಅದಕ್ಕೆ ಅವನ್ನೆಲ್ಲ ಸೀಮಿತಗೊಳಿಸಬೇಕು. ಪ್ರಯತ್ನ ಮಾಡೋದು ವ್ಯಕ್ತಿ ಇಲ್ಲ. ದಂಡಿ ಮುಟ್ಟುತ್ತೇನೆ ಅನ್ನೋ ಇಚ್ಛಾ ಇಟ್ಬೋದು, ಪ್ರಯತ್ನ ಮಾಡು. ಆದ್ರೆ ಇದನ್ನ ಮಾಡು, ಅದನ್ನ ಮಾಡು. ಇದ್ರ ಮ್ಯಾಲಿನ ಆಶೆಯಿಂದನೇ ಮನುಷ್ಯ ಬೇಗ ಸೋತಿರ್ತಾನೆ. ಅದಕ್ಕೆ ಅಧ್ಯಾತ್ಮ ಏನ್ ಮಾಡ್ತತಿ, ಜೀವನ ಹೆಂಗ ಬರ್ತತಿ, ಸುಮ್ಮನೆ ನಿಧಾನವಾಗಿ ಸಮಾಧಾನದಿಂದ ಹರಿದು ಹೋಗುವ. ಯಾವ ಕಡೆ ದಡ ಸಿಗ್ತೈತಿ ಮೊದಲು ನೋಡ್ಕೋ, ನಿಧಾನವಾಗಿ ಆ ಕಡೆ ಕರ್ಕೊಂಡು ದಡ ಸಿಗೋದು ಯಾವಾಗ ನಿನಗೆ ಸತ್ಯದ ಅನುಭವ ಆದಾಗ. ಈ ಸಂಸಾರ ವಿಷಮ ಐತಿ, ಇದು ಯಾವಾಗಲೂ ನಿಲ್ಲುವಂಥದ್ದಲ್ಲ, ಹರಿದೇ ಇದು. ಇದರಾಗ ಎಷ್ಟು ಕೈ ಕಾಲು ಬಡದ್ರು ಒಂದು ದಿನ ಇದು ಸೆಳವಿಗೆ ಸಿಕ್ಕಿ ಹೋಗುದ ಇದ್ರೊಳಗೆ. ಅದಕ್ಕೆ ದಂಡಿ ಸೇರ್ಬೋದು. ದಂಡಿ ಸೇರಿದಾಗ ಕೈ ಬಿಡುತ್ತೆ, ಕೈ ಬಡಿಯೋದು, ಕೈ ಕಾಲು ಬಡಿಯೋದು. ಇಲ್ಲಿಕಂದ್ರೆ ಎಷ್ಟು ಜನ ಆದ್ರೂ ಹಿಂಗ ತಿರುಗುವುದು, ಎಷ್ಟು ಜನ ಆದ್ರೂ ಮುಗಿದ ಇಲ್ಲಿರು. ಇವತ್ತು ಸುಖ ಅನಿಸ್ತಿ, ನಾಳೆ ಮತ್ತೆ ದುಃಖ ಅನಿಸ್ತಿ, ಮತ್ತೆ ಒಂದು ಗಳಿಗೆ ಬದಲಾವಣೆ ಆಕತಿ. ಅಂತಃಕರಣದಲ್ಲಿ ಸುಖ ದುಃಖದ ಭಾವಗಳು ಬರ್ತಾವ. ಎಷ್ಟರ ಸುಖದ ಭಾವನೆಯಲ್ಲಿ ಉದಯ ಆಯ್ತಪ್ಪ, ಉಳಿತಂದ್ರೆ ಇಲ್ಲ ಇಲ್ಲ. ಕಣಿಕೆ ನೋಡಿದ್ರೆ ಶೂನ್ಯ. ತಟಸ್ಥನಾದ ಆರಾಮದ ಅನುಭವ ಯಾವಾಗಲೂ ಅವ ಸುಮ್ಮನೆ ಇರ್ತಾನೆ, ಎಲ್ಲಾನು ನೋಡ್ತಿರ್ತಾನೆ, ಎದರೊಳಗೂ ಭಾಗಿಯಾಗಿಲ್ಲ. ಜಗತ್ತೆಲ್ಲ ನೋಡ್ತಾ ಶಾಂತ ಆನಂದ ಭಾವ. ಏನು ಮಾಡಿದ್ರು ಆನಂದದ, ಕುಂತರು ಆನಂದ. ಅಂತ ಆನಂದದ ಅನುಭವವನ್ನು ಹೊಂದಬೇಕಾಗಿತ್ತಂದ್ರೆ, ದುಃಖ ಭಯ ಹೋಗ್ಬೇಕಾಗಿತ್ತಂದ್ರೆ ಮೂಲ ಏನಪ್ಪ, ದುಃಖದ ಕಾರಣ ಏನಿತ್ತು, ಭಯದ ಕಾರಣ ಏನಿತ್ತು, ಮೂಲ ಕಾರಣ ಏನೈತಿ? ಶರೀರ ನಾನು ತಿಳ್ಕೊಂಡು ಕುಂತಿದ್ದಾರೆ. ಎಲ್ಲಿವರೆಗೆ ಈ ಶರೀರ ನಾನು ಭಾವ ಇರ್ತಾನ ಮನುಷ್ಯ, ಅವ ಸಂಸಾರವಾಗಿದ್ದಾಗ ಅವ ಹುಡುಕಿರ್ತತಿ, ಭಯ ಇರ್ತತಿ, ಸಾವಿನ ಭಯ, ಹಸು ಖುಷಿಗಳ ಬಾಧೆ, ನಾಳೆ ಚಿಂತೆ, ನಿನ್ನೆ ನೆನಪು, ಇವು ಕಾಡ್ತಾನೆ ಇರ್ತಾವ. ಯಾರ ದೇಹ ಭಾವ ಕಳ್ಕೊಂಡಿರ್ತಾರೆ ಅವರಿಗೆ ಸಾವಿನ ಭಯ ಆಗ್ತದೆ. ಅವರು ತಟಸ್ಥ ಆದಂಗೆ ಶರೀರ ಭಾವವನ್ನು ಬಿಟ್ಟು ತನ್ನ ನಿಜ ಸ್ವರೂಪ ಭಾವದಲ್ಲಿ ಆಶ್ರಯ. ಅದಕ್ಕೆ ಅಂತ ಒಂದು ಸ್ಥಿತಿಯನ್ನು ಮುಟ್ಟಬೇಕಂದ್ರೆ ಸತ್ಯದ ಅನುಭವ ಮಾಡ್ಕೊಂಡು ಹೋಗು, ಒಳಗೆ ಹೊರಕೊಂಡು ಹೋಗು. ಇದಕ್ಕೆ ಒಂದು ಯೋಚನಾ ಕ್ರಮ, ನಿತ್ಯ ಚಿಂತನ ಮಾಡುವಂತ ಒಂದು ಶೈಲಿಯನ್ನ ರೂಢಿ ಮಾಡ್ಬೋದು. ಅದಕ್ಕೆ ಮನನ. ನಿತ್ಯ ಜೀವನದೊಳಗೆ ಏನು ನಡೀತಲ್ಲ, ಆತ್ಮಭಾವದಲ್ಲಿ ನಿಂತು ನೋಡಕ್ ಶುರು ಮಾಡ್ಬೋದು. ನಾವು ಶರೀರ ಭಾವದಲ್ಲಿ ನಿಂತ್ಕೊಂಡು ನೋಡ್ತೇವೆ, ರಾಗ ವಿಷಯಗಳು ಇರ್ತಾವ, ಅಲ್ಲೇ ಚಿಂತೆ ದ್ವೇಷ ಎಲ್ಲ ಉಳಿಯಾಗ್ತಾವ. ರಾಗ ದ್ವೇಷ ಇವು ಕಾಡ್ತಾವ. ಇದು ಕಾಡಬಾರ್ದಂದ್ರೆ ಆತ್ಮನ ಭಾವವನ್ನು ಸದಾ ಗಟ್ಟಿ ಮಾಡ್ಕೋಬೇಕು. ಅದಕ್ಕೆ ನಿತ್ಯ ಪ್ರಯತ್ನ ಬೇಕಾಗ್ತದೆ. ಇದನ್ನ ಮಾಡುವಂತ ಕೆಲಸ, ಮನುಷ್ಯ ಮಾಡುವಂತ ಕೆಲಸ. ಯಾವಾಗ ನಾನು ಆತ್ಮನ ಇದ್ದೇನೆ ಅನ್ನೋ ಭಾವ ಗಟ್ಟಿಯಾಗಿ ಉಳಿತೈತಿ, ಯಾವಾಗ ದೇಹನ ಅನ್ನೋ ಭಾವ ನಶಿಸ್ತತಿ, ಆಗ ನಾವು ನಿತ್ಯ ಸುಖಿ. ಅವಾಗ ಆ ಬೆಳಕು ಉದಯ. ಯಾವುದು ಬೇಕು ಎಂಬ ಬೆಳಕು.
ಅದು ಉದಯ ಆದಾಗ ಸತ್ಯದ ಅನುಭವ ಆಗುತ್ತೆ. ಅದು ಉದಯ ಆದಾಗ ಈ ದೇಹ ನಾನನ್ನ ಭಾವ ಕಳಿಸುತ್ತದೆ. ನಾನು ಆತ್ಮನತೆ ಅನ್ನೋ ಸತ್ಯದ ಅನುಭವ ಆಗುತ್ತೆ. ಆ ಅನುಭವವನ್ನ ನಿತ್ಯ ಮಾಡ್ಕೊಳ್ಳೋಕೆ ನಮ್ಗೆ ಸಾಧ್ಯ. ನಿತ್ಯ ಅದಕ್ಕೇನು ಜನ್ಮ ಜನ್ಮಾಂತರ ಕಳಿಬೇಕಾಗಿಲ್ಲ. ನಿತ್ಯ ಇವತ್ತು ಮಾಡ್ಕೋಬಹುದು, ಈಗ ಮಾಡ್ಕೋಬಹುದು. ಆದ್ರೆ ಅದಕ್ಕೆ ಅಂತಃಕರಣವನ್ನು ಪರಿಶುದ್ಧ ಮಾಡ್ಕೋಬೇಕು. ಸಾಧ್ಯ ಇಲ್ಲ ಅಂತಲ್ಲ, ಈಗ ಸಾಧ್ಯ. ಅದಕ್ಕೆ ಮೊದಲು ಈ ಭೂಮಿಗೆ ತಯಾರಾಗಬೇಕಂದ್ರೆ ಸೇವೆ ಸತ್ಕರ್ಮಗಳು, ಸೇವಾ ಮನೋಭಾವ. ಉಣ್ಣೋದ್ರಾಗ ಎಷ್ಟು ಸುಖ ಪಡ್ತೀವಲ್ಲ ಅದಕ್ಕಿಂತ ಹೆಚ್ಚು ಇನ್ನೊಬ್ರು ಉಣಿಸೋದ್ರಾಗ ಸುಖ ಅಂತ ಸಂತೃಪ್ತ ಭಾವ. ಅದೇ ರೀತಿ ಎಲ್ಲದರಲ್ಲಿ ಒಂದು ಸಮಭಾವವನ್ನು ಸಾಧಿಸ್ಕೋತ ಹೋದಾಗ ಆ ಸತ್ಯದ ಅನುಭವ ನಿಧಾನ ಆಗ್ತದೆ. ಭೋಗದಿಂದ ಹಿಂದೆ ತರ್ಕೋತ ಅದರೊಳಗೆ ಏನೈತಿ ಅಂತ ವಿಚಾರ ಮಾಡಿ ಅದನ್ನ ಹೋದಾಗ ಮನಸ್ಸಿನ ಶಕ್ತಿ ಬೆಳೆಸುತ್ತೆ. ಆ ಮನಸ್ಸಿನ ಚಂಚಲವೃತ್ತಿಯನ್ನು ಕಡಿಮೆ ಮಾಡ್ಕೊಳಕ ಯೋಗ, ಭಕ್ತಿ, ಕರ್ಮಗಳು ಸಹಾಯ ಮಾಡ್ತಾವೆ. ನೀನು ನಾಮಸ್ಮರಣೆ ಮಾಡ್ಕೊಂಡು ಆ ಒಂದು ಕ್ಷಣದೊಳಗೆ ಮನಸ್ಸು ಆರಾಮ ಅನಿಸ್ತದೆ. ಆಗಿನ ಮಟ್ಟಿಗೆ ಅಷ್ಟ ಆರಾಮ ಅನಿಸ್ತದೆ. ಆದ್ರೆ ಮುಂದೆ ನಿಧಾನವಾಗಿ ಈ ಸಚ್ಚಿಂತನೆಯನ್ನು ಹೋಗಾಕ ಅಲ್ಲಿ ಭೂಮಿಕೆ ತಯಾರಿದೆ. ಈ ಚಿಂತನ ನಡಿಬೇಕಾದ್ರೆ ಮೊದಲು ಭೂಮಿಕೆ ಬೇಕು. ಈ ವಿಚಾರ ಒಳಗೆ ನಡಿಬೇಕಾದ್ರೆ ಮೊದಲ ಚಂಚಲವರ್ತಿದ್ದಂಥ ಮನಸ್ಸು ಸ್ವಲ್ಪ ನಿಶ್ಚಲಾಗಿ ಸ್ವಲ್ಪ ಈ ವಿಚಾರಕ್ಕೆ ಹತ್ತುವಂತ ಒಂದು ಮನಸ್ಥಿತಿನ ಬರಬೇಕು. ಅದಕ್ಕೆ ಗುರುನಾಮಸ್ಮರಣೆ ಅಥವಾ ಹಠಯೋಗ ಅಂತ ಹೇಳ್ತಾರೆ. ಹಠಯೋಗಕ್ಕಿಂತ ರಾಜಯೋಗ. ಸುಮ್ಮನೆ ನಿಧಾನವಾಗಿ ಆ ಮನಸ್ಸನ್ನ ವಾಯುವಿನ ಯೋಗದಿಂದ ಸ್ವಲ್ಪ ಹತೋಟಿಗೆ ಹೋಗ್ಬೋದು. ಆಮೇಲೆ ಸಚ್ಚಿಂತನೆಗೆ ಹೋಗ್ಬೋದು. ಒಮ್ಮೆಗೆ ಇದನ್ನು ಚಿಂತನೆ ಮಾಡಿಸಿದ್ರೆ ಇಟ್ಕೊಂಡು ಇದಕ್ಕೆ ಸಂಸ್ಕಾರ ಇಲ್ಲ. ಅದಕ್ಕೆ ಇವೆಲ್ಲ ಉಪಾಯಗಳಷ್ಟ. ಆದ್ರೆ ನಿನಗೆ ಜ್ಞಾನದ ಜ್ಯೋತಿ ಬೇಕ. ಸತ್ಯದ ಅನುಭವ ಆಗ್ಬೇಕಂದ್ರೆ ಅಲ್ಲಿ ಮಾತ್ರ ಚಿಂತನೆ ನಡೀಬೇಕು. ಇವೆಲ್ಲ ಅಸತ್ಯ ಐತಿ ತೋರ್ತಕ್ಕಂಥದ್ದು ಜಗತ್ತು ಅಥವಾ ಈ ಶರೀರ ನಾನಂತೆ ಹೇಳ್ಕೊಂಡು ಕುಂತೀನಲ್ಲ, ಇದು ಯಾವುದೂ ಶಾಶ್ವತ ಇಲ್ಲ ಅನ್ನುವಂಥ ಒಂದು ಸತ್ಯದ ಅನುಭವ ಆಗಬೇಕು. ಅದಕ್ಕೆ ಪೂರ್ವಭಾವಿಯಾದ ಈ ಬಹಿರ್ಮುಖವರ್ತಿ ಇದ್ದಾವ ಸೇವೆ ಸತ್ಕರ್ಮಗಳಲ್ಲಿ ಭಾಗಿಯಾಗಬೇಕು. ಅದಕ್ಕೆ ಶೀಘ್ರದಲ್ಲಿ ಹೋಗಂದ್ರೆ ಪ್ರಾಮುಖ್ಯತೆ ಸೇವೆಗೆ ಕೊಟ್ಟರು. ಸೇವಾ ಮಾಡ್ಬೇಕಾದ್ರೆ ಅಲ್ಲಿ ಹೋಗಿ ಗುರುದ್ವಾರದ ಸೇವಾ ಮಾಡ್ಕೊಂಡು ತಿಂಗಳಾಗಲಿ ಮೊದಲು ಪಾಳೆ ಹಚ್ಚಬೇಕು. ಅಲ್ಲಿ ಉನ್ನತ ಭಕ್ತರು ಉನ್ನತ ತಾಟ್ ಕೊಳ್ಯಾರ. ಇಲ್ಲಿ ನಮ್ಮ ತಾಟ್ ನಾವು ತೊಳಿಬೇಕಂದ್ರೆ ವಿಚಾರ ಮಾಡ್ತೀವಿ. ಅಂದ್ರೆ ಅಂತಃಕರಣದಲ್ಲಿದ್ದಂಥ ದೋಷಗಳು ಸುಮ್ಮನೆ ಹೋಗುದಿಲ್ಲ. ಅಹಂಕಾರ ಕಳ್ಕೊಳ್ಳೋದು ಬಹಳ ದೊಡ್ಡದು, ಬಹಳ ವಜ್ಜೆ ಐತಿ. ಅದಕ್ಕೆ ಸೇವೆ ಸತ್ಕರ್ಮಗಳು ನಮ್ಗೆ ಅದಕ್ಕೆ ಹೇಳ್ತಾರೆ. ಮೊದಲನೇದು ಸಮಭಾವ. ಎಲ್ಲರೂ ಒಂದಾದ ಭಾವ ನೋಡ್ಬೇಕಂದ್ರೆ ಅದಕ್ಕೆ ಅಲ್ಲಿ ಎಂತೆಂಥ ಉನ್ನತ ಹುದ್ದೆ ಇದ್ರೂ ಸದ್ಯಕ ಅಲ್ಲಿ ಸೇವಾ ಬಂದು ಸೇವಾ ಮಾಡ್ತಾರೆ. ಅಲ್ಲಿ ಬಾಳೆ ಹಚ್ಕೊಂಡು ಮಾಡ್ತಾರೆ. ಒಂದೊಂದು ಧರ್ಮದಾಗ ಒಂದೊಂದು ಸಾಮರ್ಥ್ಯ ಕೊಡ್ಕೊಂಡು ಹೋಗ್ಯಾರ. ಅಂದ್ರೆ ಅಂತಃಕರಣ ಶುದ್ಧಿಗಾಗಿದೆ. ಅದರಿಂದ ಅಂತಃಕರಣ ಶುದ್ಧಿ ಆಗತ್ತಂತಲ್ಲ, ಅದನ್ನ ಮಾಡ್ತಾ 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 ದೋಷಗಳು ಕಡಿಮೆ ಮಾಡ್ಕೊಂಡು ಹೋಗ್ತಾವ. ಇನ್ನೊಬ್ರಿಗೆ ಉಣಿಸೋದ್ರಾಗ, ಇನ್ನೊಬ್ರಿಗೆ ಸೇವಾ ಮಾಡೋದ್ರಾಗ, ಇದರಿಂದ ನಿನ್ನಲ್ಲಿ ಅಂತಃಕರಣದಲ್ಲಿದ್ದಂಥ ದೋಷಗಳು ನಿಧಾನವಾಗಿ ಕಡಿಮೆ ಆಗಿ ಆವಾಗ ಈ ಸಚ್ಚಿಂತನೆ ನಡೆಸಕ್ಕೆ ಒಂದು ಭೂಮಿಕೆ ತಯಾರ. ಅದಕ್ಕೆ ಈ ಮನುಷ್ಯ ಶರೀರ ಬಂದಿದ್ದು ಸುಮ್ಮನೆ ಕಡಿಮೆಂತಿಲ್ಲ.
ನಿನಗೆ ಸಚ್ಚಿಂತನೆ ಮಾಡಕ್ ಆಗ್ತಿಲ್ಲ ಅಂದ್ರೆ ಸತ್ಕರ್ಮಗಳನ್ನು ಮಾಡು, ಜೀವ ಸತ್ಕರ್ಮಗಳನ್ನು ಮಾಡು. ನಿಧಾನವಾಗಿ ಬೆಳಿತೈತಿ ಇದು. ಅದಕ್ಕೆ ಋಷಿ ಮುನಿ ಕುಲ ಪದ್ಧತಿಗಳ ಮೊದಲು ಏನಿತ್ತಪ್ಪ ಅಂದ್ರೆ ಸೇವೆ ಸತ್ಕರ್ಮಗಳು. ಆಗ ತಾನು ಬಂದಂತ ಶಿಷ್ಯನಿಗೆ ಸೇವೆ ಸತ್ಕರ್ಮಗಳಿಂದ ಶುರು ಮೊದಲೇ ಅಲ್ಲಿ ಏನಿರ್ತಾರ ಒಟ್ಟುಗಳು ಅಥವಾ ವಿದ್ಯಾಭ್ಯಾಸ ಮಾಡಕ್ ಬಂದಂಥವ್ರು, ಮುಖ್ಯ ಮೊದಲು ಬಂದಂಥವ್ರಿಗೆ ಅನುಕೂಲ ನೀರು ತುಂಬಿಡುದು, ಕಸ ಹೊಡಿದು, ಇವೆಲ್ಲ ಕರ್ಮಗಳನ್ನು ದನ ಕಾಕೊಂಡ್ಬರುವುದು. ನಿಧಾನವಾಗಿ ಅಂತಃಕರಣದಲ್ಲಿ ಸಮರ್ಪಣಾ ಭಾವ ಬಂದಾಗ ಈ ಬೋಧನೆ ನಡೀತಂದ್ರೆ ಆವಾಗ ಭೂಮಿಗೆ ತಯಾರಾದಾಗ ಬೀಜ ಇಟ್ಟಿರುವುದು ಮಳೆ ಕೊಡೋದು, ಫಲ ಕೊಡ್ತದೆ. ಅಂತಃಕರಣದಲ್ಲಿ ಎಲ್ಲ ದೋಷಗಳನ್ನ ಇಟ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಒಮ್ಮಾಗ್ಲೇ ಆ ಸಚ್ಚಿಂತನೆಯಲ್ಲಿ ಮುಳುಗಂದ್ರೆ ಮುಳುಗುದು ಮನಸ್ಸು ರುಚಿಸೋದಿಲ್ಲ. ಅದಕ್ಕೆ ಬಾಳೆ ಚಿಂತೆ ಮಾಡ್ತತಿ, ಕುಂತಿರ್ತತಿ, ಬಾಳೆ ಚಿಂತೆ ಮಾಡ್ತತಿ, ಯಾವಾಗ ಮುಗಿತೈತೆ ಯಾವಾಗ ತಿಂದ ಮಾತು ಹೋಗಿ ಮಾಡಿದ ಇದಕ್ಕೆ ರುಚಿಸೋದಿಲ್ಲ. ಯಾಕಂದ್ರೆ ಅದಕ್ಕೆ ರೂಢ ಬಿದ್ದಿರ್ತದೆ. ಅದಕ್ಕೆ ರೂಢ ಬಿದ್ದಕ್ಕೆ ಮತ್ತೆ ನಾಳೆ ಚಿಂತೆ, ನಾಡದ್ರ ಚಿಂತೆ, ಇನ್ನೊಂದು ತಾಸಿನ ಚಿಂತೆ ಎಲ್ಲ ಮತ್ತೆ ಸುಮ್ಮ ಒಂದು ತಾಸು ಕುಂದ್ರಪ್ಪ ಅಂದ್ರೆ ಕುಂದ್ರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ರೂಢನೇ ಇಲ್ಲ ಅದು. ಅದಕ್ಕೆ ರೂಢ ಕೆಡಬೇಕಾಯ್ತು. ಅದಕ್ಕೆ ಸೇವೆ ಸತ್ಕರ್ಮಗಳಿಂದ ಶುರು ಮಾಡಿ ಮನೋನಿಗ್ರಹದಿಂದ ವಿವೇಕ ಜಾಗ್ರ ಮಾಡಿಕೊಂಡು ವಿಷಯಗಳಲ್ಲಿ ವೈರಾಗ್ಯ ಭಾವ ತಾಳಿ ಮನಸ್ಸು ನಿಶ್ಚಲ ಮಾಡಿಕೊಂಡು ಆನಂದದ ಅನುಭೂತಿಯನ್ನು ಪ್ರತಿಯೊಬ್ಬರಿಗೂ ಉಂಟಾಗ್ತದೆ. ಮನಸ್ಸು ನಿಶ್ಚಲ ಆಯ್ತಂದ್ರೆ ಆನಂದನ ಆನಂದ. ವಿಷಯ ಭೋಗಗಳಲ್ಲಿ ಸುಖ ಆಯ್ತು ಅಂತ ತಿಳ್ಕೊಂಡಿಲ್ಲ, ಸುಖ ನೋಡುದ್ರಾಗ, ಉಣ್ಣುದ್ರಾಗ, ಉಳುದ್ರಾಗ, ತೊಡುದ್ರಾಗ ಏನು ಸುಖ ಆಯ್ತು ಅಂತ ತಿಳ್ಕೊಂಡಿಲ್ಲ. ಅದ್ರೊಳಗೆ ಸುಖ ಅನ್ನೋದು ಇಲ್ಲ ಇಲ್ಲ. ಸುಖದ ಅನುಭವ ನಿನಗೆ ಭಾಸ ಆಗೈತೆ ಅಷ್ಟೇ. ಊರಿಗೆ ಅನಿಸೈತಿ ಸುಖ, ಆ ಸುಖ ಅದ್ರೊಳಗಿಲ್ಲ. ಆ ಸುಖ ಎಲ್ಲಿದು ಒಳಗಿಂದ. ಇದಕ್ಕೆ ದೀಪ ದೂರದಿಂದ ನೋಡಿದಾಗ ದೀಪ ಇದ್ದಂಗೆ ಹೆಚ್ಚಾಗಿ ಅನಿಸ್ತತಿ, ಹಾಗೆ ಮತ್ತೇನು ಗೊತ್ತಾಗೋದು. ಹಂಗೆ ಮನಸ್ಸು ನಿಂತಾಗ ಸ್ವಲ್ಪ ಸುಖ ಅನಿಸ್ತದೆ. ಶಬ್ದದೊಳಗೆ, ಸ್ಪರ್ಶದೊಳಗೆ, ರೂಪದೊಳಗೆ, ರಸದೊಳಗೆ, ಗಂಧದೊಳಗೆ ಮನಸ್ಸು ಮುಳುಗಿ ಏಕಾಕಾರ ಆದಾಗ, ಭೋಗ ಮಾಡಕತ್ತೀನಿ ಅನ್ನೋ ಭಾವನೂ ಇಲ್ಲದಾಗ, ನಿರ್ಭಾವ ಸ್ಥಿತಿಯೊಳಗೆ ದೇಹ ಭಾವನೂ ಇಲ್ಲ, ಭೋಗ ಮಾಡಕತ್ತೀನಿ ಅನ್ನೋ ಭಾವನೆ ಇಲ್ಲ, ಭೋಗಿಸ್ತೀನಿ ಅನ್ನೋ ಭಾವನೆ ಇಲ್ಲ, ಭಾವಾತೀತ ಸ್ಥಿತಿಯೊಳಗೆ ಸಮಭಾವದೊಳಗೆ ಆನಂದದ ನಿಮಿಷ ಕಳೀತದೆ. ಆ ಆನಂದದ ಅನುಭವ ಮನುಷ್ಯ ತಪ್ಪು ತಿಳ್ಕೊಂತಾನ. ಮುಂದಾಗ ಸುಖ ಆಯ್ತು, ಮುಟ್ಟಾಗ ಸುಖ ಆಯ್ತು, ಮುಟ್ಟಿದಾಗ ಸುಖ ಆಯ್ತು, ನೋಡಿದಾಗ ಸುಖ ಆಯ್ತು. ಈ ತಪ್ಪು ಭಾವದಿಂದ ಮನುಷ್ಯ ಅಲ್ಲೇ ಮತ್ತೆ ಪ್ರಯತ್ನ ಮಾಡ್ತಾನ ಸೋಲ್ತಾನೆ. ಹಿಂಗೆ ಎಷ್ಟೋ ಜನ್ಮ ಕಳ್ಕೊಂತಾರ ನಾವು. ಶಬ್ದಕ್ಕಾಗಿ, ಸ್ಪರ್ಶಕ್ಕಾಗಿ, ರೂಪಕ್ಕಾಗಿ, ರಸಕ್ಕಾಗಿ, ಗಂಧಕ್ಕಾಗಿ. ಆದರೆ ಸತ್ಯದ ಅನುಭವ ಮಾಡ್ಕೋಬೇಕಂದ್ರೆ ಆ ಸತ್ತಿನ ಸಂಘ ಇದ್ದಾಗ ಇಂಥ ವಿಚಾರಗಳು ತಿಳಿತಾವೆ. ಆವಾಗ ಆ ವಿಚಾರದಿಂದ ಒಂದು ಅನುವಿನಿಂದ ಹಿಡ್ಕೊಂಡು ಹೋದಾಗ ನಿಧಾನವಾಗಿ ಅಂತಃಕರಣದ ದೋಷಗಳು ಕಡಿಮೆ ಇರ್ತಾವೆ. ಅದಕ್ಕೆ ಅಂತ ಒಂದು ಸೂತ್ರವನ್ನು ನಾವು ಹಿಡ್ಕೊಂಡು ಪ್ರಯತ್ನ ಮಾಡ್ಕೋಬೇಕು ಹೋಗ್ಬೇಕು. ಭೋಗದೊಳಗೆ ಸುಖ ಇಲ್ಲ ಅನ್ನೋದು ಸತ್ಯ ಇದೆ. ಆದರೆ ಈ ಸತ್ಯವನ್ನು ನಮ್ಮ ಅನುಭವದಿಂದ ನೋಡಿ ನಾವು ಕಲಿಬೇಕು. ನಮ್ಮ ನಿತ್ಯ ಅನುಭವದಿಂದ ನಾವು ನೋಡಿ ಕಲಿಬೇಕಂದ್ರೆ ಅಲ್ಲಿ ವಿವೇಕದ ಕಣ್ಣು ತೆಗಿಬೇಕು. ವಿವೇಕದ ಕಣ್ಣು ಮುಚ್ಕೊಂಡು ಕುಂತ ನಾವು ಸಂಸಾರವನ್ನು ಮಾಡ್ಕೊಂತ ಹೋದ್ವಿ ಅಂದ್ರೆ ಇದರೊಳಗೆ ದೋಷ ದರ್ಶನ ಆಗುವುದು. ದೋಷ ದರ್ಶನ ಆಗಲ್ಲ, ವೈರಾಗ್ಯ ಆಗುವುದಿಲ್ಲ. ವೈರಾಗ್ಯ ಆಗಲ್ಲ, ಮನಸ್ಸು ನಿರುದನ ಇಲ್ಲ. ಒಂದು ಕ್ರಮಬದ್ಧವಾಗಿದೆ. ಒಂದಾದ್ಮೇಲೆ ಮತ್ತೊಂದಾದ್ಮೇಲೆ ಮತ್ತೊಂದು. ಅದಕ್ಕೆ ಈ ಹಂತದೊಳಗೆ ನಾವು ವಿಶೇಷ ಪ್ರಯತ್ನ ಮಾಡ್ಕೊಂಡು ಹೋದ ಮನುಷ್ಯ ಜೀವನದೊಳಗೆ ಇದಕ್ಕೆ ಆನಂದದ ಅನುಭವ ಹೊಂದಕ್ಕೆ ಪ್ರತಿಯೊಬ್ಬರಿಗೂ ಸಾಧ್ಯ. ಅದಕ್ಕೆ ಅಂತ ಆನಂದದ ಅನುಭವ ಹೊಂದಬೇಕಂದ್ರೆ ನಾಳಿದ ಚಿಂತೆ ಕಡಿಮೆ ಮಾಡೋದು. ನಿನ್ನಿದ್ರ ಬಗ್ಗೆ, ನಾಳಿದ್ರ ಬಗ್ಗೆ ಏನಾಗುವುದಾಗ್ತದೆ ಹೋಗುದು. ಸುಮ್ಮನೆ ನಿಶ್ಚಿಂತ ನಾವು ಕಲಿಬೇಕು.
ಈ ಸಂಸಾರದೊಳಗಿದ್ದು ಸಂಸಾರದೊಳಗೆ ಇಲ್ಲಂಗಿರಬೇಕಂದ್ರೆ ಭಾಳ ಕಠಿಣ ಐತಿ. ನಿಶ್ಚಿತನಾಗಬೇಕಂತ ದುಶ್ಚಿಂತೊಳಗೆ ಈ ಕುಂತಿಲ್ಲ ಸಾರಿಲ್ಲ. ಎಷ್ಟು ಚಂದ ಇರ್ತಾರೆ ಎಲ್ಲ ತತ್ವ ಪದಗಳನ್ನು ನಾವು ಮೆಲಕ್ಕೆ ಹಾಕಬೇಕು, ಕೇಳಬೇಕು, ಅದನ್ನು ಅನುಭವದಿಂದ ನೋಡಬೇಕು. ಸುಮ್ಮನೆ ಎಂತೆಂತರ ಹಾಡ್ತಿರುವ ಆ ತತ್ವ ಪದಗಳನ್ನು ಕೇಳಿದ್ರೆ ಅದರ ಅನುಭವ ಕತ್ತಿರಬೇಕು. ನಾವು ನಿಶ್ಚಿಂತನಾಗಬೇಕಂತೇವೆ ಮತ್ತು ಬಾಳೆ ಚಿಂತೆ ಮಾಡ್ತೇವೆ. ಆರಾಮಿರ್ಬೇಕಂತೇವೆ ಬಾಳೆದಾಗ ಹುಡುಕಾಡ್ತೇವೆ. ಆರಾಮ ಸುಮ್ಮನಿದ್ರೆ ಆರಾಮ ಐತೆ, ಸುಮ್ಮನೆ ಆಗಬಾರ್ದು. ಸುಮ್ಮನೆ ಇರಾಕ ಏನು ಪ್ರಯತ್ನ ಮಾಡ್ಬೇಕಂದ್ರೆ ಏನು ಪ್ರಯತ್ನ ಮಾಡ್ಬೇಕಂಗಿಲ್ಲ. ಯಾಕೆ ಹರಿದಾಡ್ತೈತೆ ಅನ್ನೋದು ಹುಡುಕಬೇಕಾಯ್ತು. ಸುಮ್ಮನೆ ಯಾಕೆ ಇರುವಾಗಿಲ್ಲ ಅನ್ನೋ ಪ್ರಶ್ನೆ ಮಾಡ್ಕೋಬೇಕಾಯ್ತು. ಅವಾಗ ಅದಕ್ಕೆ ಉತ್ತರ ಸಿಗ್ತದೆ. ಉತ್ತರ ಸಿಕ್ತೆ ಅಂದ್ರೆ ಆ ದೋಷವನ್ನು ಕಳ್ಕೊಳಕ್ಕೆ ಏನು ಮಾಡ್ಬೇಕು ಅನ್ನೋ ಉಪಾಯ ಹೊಡಿತಾವೆ. ಅದಕ್ಕೆ ಈ ಮನುಷ್ಯ ಜನ್ಮ ಇಂಥ ಒಂದು ವಿಚಾರ ಮಾಡುವಂಥ ಶಕ್ತಿ ಐತಿ. ಯಾವಾಗ ಈ ಶಕ್ತಿಯನ್ನು ನಾವು ಉಪಯೋಗ ಮಾಡ್ಕೊತೇವೆ ಅವಾಗ ಈ ಮನುಷ್ಯ ಜನ್ಮ ಸಾರ್ಥಕತೆ. ಅವಾಗ ನಾವು ದೀಪವನ್ನು ಬೆಳಗ್ತಾ ಇದ್ದೇವೆ. ಅವಾಗ ದೀಪಾವಳಿ ಆಚರಣೆ ಮಾಡ್ತಾ ಇರ್ತೀವಿ. ಅದಕ್ಕೆ ಎಲ್ಲರೂ ಆ ರೀತಿ ಪ್ರಯತ್ನ ಮಾಡಿ ಆ ದಿವ್ಯ ಜ್ಯೋತಿಯನ್ನು ಆನಂದದ ಅನುಭವವನ್ನು ಒಂದು ಹೇಳಿ